ಆಡಳಿತ ಸುಧಾರಣೆಯ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಇ ಗವರ್ನೆನ್ಸ್ ಅನ್ನ ಜಾರಿಗೆ ತಂದಿದೆ. ಆದರೆ ಇ ಗವರ್ನೆನ್ಸ್ ವರವಾಗುವ ಬದಲು ಜನರಿಗೆ ಸಮಸ್ಯೆಯನ್ನೇ ತಂದೊಡ್ಡುತ್ತಿರುವಂಥದ್ದು. ಈಗ ನಾನು ಮಂಗಳೂರಿನ ತಾಲೂಕು ಕಚೇರಿಯಲ್ಲಿದ್ದೇನೆ. ನೀವು ನೋಡ್ಬೋದು ಯಾವ ರೀತಿ ಜನ ಲೈನಲ್ಲಿ ನಿಂತಿದ್ದಾರೆ ಅಂದರೆ, ಕೆಲವು ಜನರು ಹೇಳ್ತಾ ಇದ್ದಾರೆ 2-3 ದಿನಗಳಿಂದ ನಾವು ಬರ್ತಾ ಇದ್ದೇವೆ, ಒಂದೇ ಒಂದು ಈ ಒಂದು ಇಲ್ಲಿ ಇರುವಂತಹ ಸರ್ವರ್ ಸಮಸ್ಯೆ, ಪ್ರತಿಯೊಂದಕ್ಕೂ ಸರ್ವರ್ ಸಮಸ್ಯೆಯನ್ನೇ ಹೇಳ್ತಾ ಇದ್ದಾರೆ ಇಲ್ಲಿಯ ಸಿಬ್ಬಂದಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವ ಒಂದು ಆರೋಪ ಇಲ್ಲಿಯ ಜನರದಾಗಿದೆ. ಜನರು ಒಂದ್ ಕಡೆಯಿಂದ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಒಂದು ಸರ್ವರ್ ಸಮಸ್ಯೆ ಅಂತಾರೆ, ಇನ್ನೊಂದು ಕಡೆ ಸಿಬ್ಬಂದಿಗಳ ಕೊರತೆ ಅಂತಾರೆ. ಆದರೆ ಜನರು ಮಾತ್ರ ಪ್ರತಿದಿನ ಬಂದು ಇಲ್ಲಿ ಲೈನಲ್ಲಿ ನಿಂತಾ ಇರುವಂಥದ್ದು. ಇಲ್ಲೇ ಜನರನ್ನೇ ಮಾತಾಡಿಸ್ತೀನಿ ಯಾವ ರೀತಿಯ ಒಂದು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ಅಂತ. ಮೇಡಮ್, ಎಷ್ಟು ದಿನಗಳಿಂದ ಬರ್ತಾ ಇದ್ದೀರಿ ನೀವು? ನಾವು ನಿನ್ನೆಯಿಂದ ಬರ್ತಾ ಇದ್ದೇವೆ ಇಲ್ಲಿಗೆ. ನಿನ್ನೆ ಬೆಳಿಗ್ಗೆ 8 ಗಂಟೆಗೆ ಬೆಳಿಗ್ಗೆ 8 ಗಂಟೆಗೆ ಬಂದಿದ್ದೇವೆ ಸೈನ್ ಆಗ್ಲಿಕ್ಕೆ ವಿಯರ್ದು. ಪುನಃ ವಾಪಸ್ ಕಳಿಸಿದ್ರು. ಪುನಃ ನಾವು ಅಲ್ಲಿಗೆ ಹೋಗಿ ಸೈನ್ ಮಾಡಿಸಿ 10 ಗಂಟೆಗೆ ಬಂದಿದ್ದೇನೆ. ಇನ್ನೂ ಸಹ ಟೈಮ್ ನೋಡಿ, ಒಬ್ರದ್ದು ಸಹ ಆಗ್ಲಿಲ್ಲ ಅಲ್ಲಿ. ಅಂದ್ರೆ ಇಲ್ಲಿ ಸರ್ವ ಸಮಸ್ಯೆ ಯಾವಾಗ್ಲೂ ಆಗ್ತದೆ? ಯಾವಾಗ್ಲೂ ಸಹ ಸಮಸ್ಯೆನೇ ಅದು. ಮೇಡಮ್, ನೀವು ಯಾವಾಗಿಂದ ಬರ್ತಾ ಇದ್ದೀರಿ? ನಾನು 1 ವೀಕ್ ಇಂದ ವಿ ಅವರನ್ನು ಕಾಯ್ತಾ ಇದ್ದೇನೆ. ವಿ ಅವರು ಇವತ್ತು ಸಿಕ್ಕಿದ್ರು. ಅಂದ್ರೆ ಒಂದು ಈಗ ಆಡಳಿತ ಸುಧಾರಣೆ ಅಂತ ಹೇಳ್ಕೊಂಡು ಇ ಗವರ್ನೆನ್ಸ್ ತಂದ್ರು. ಎಲ್ಲ ಕಂಪ್ಯೂಟರ್ ಅಲ್ಲೇ ಬರ್ಬೇಕು, ಜನರಿಗೆ ತುಂಬಾ ಸುಲಭ ಆಗ್ಬೇಕು ಅಂತ. ಅದು ವರವಾಗ್ತಾ ಇದೆಯಾ ಅಥವಾ ನಿಮ್ಗೆ ಸಮಸ್ಯೆ ಆಗ್ತಾ ಇದೆ? ಅದು ಸಮಸ್ಯೆನೇ ಜಾಸ್ತಿ ಅದರಲ್ಲಿ. ವರ ಅಂತ ಹೇಳಿದ್ರೆ ನಮ್ಗೆ ಆನ್ಲೈನ್ ನಾವು ಮಾಡ್ಬೇಕಿದ್ರೆ ಓಕೆ, ಇಲ್ಲಿ ಬಂದು ಆನ್ಲೈನ್ ಇವ್ರ ಹತ್ರ ಮಾಡಿಸ್ಬೇಕಾದ್ರೆ ಅದು ಸಮಸ್ಯೆನೇ ಅಲ್ಲ. ನಾವು ಎಷ್ಟು ಕಾಯುದು ಇಲ್ಲಿ? ನಾವೇ ನಮ್ಮ ಮನೆಯಲ್ಲಿ ಕುತ್ಕೊಂಡು ಅಲ್ಲ ಸೈಬ್ರಲ್ಲಿ ನಾವು ಮಾಡಿದ್ರೆ ಓಕೆ, ಅದು ನಮ್ಗೆ ಸಮಸ್ಯೆ ಇಲ್ಲ, ನಮ್ಗೆ ವರವೇ ಅದು. ಇದು ಇಲ್ಲಿ ಕಾಯ್ಕೊಂಡು ಯಾಕೆ ಇದು ಸರ್ವರ್ ಆಗುತ್ತೆ? ಸರ್ವರ್ ಇಲ್ಲ ಅಂದ್ರೆ ನಾವೇನ್ ಮಾಡುದು ಹೇಳಿ ನೋಡುವ. ಈಗ ಇನ್ನೊಂದು ಅಂತ ಹೇಳಿದ್ರೆ, ಎಲ್ಲ ಕಡೆ ಈಗ ಫೇಸ್ಬುಕ್ ಯೂಸ್ ಮಾಡ್ತೇವೆ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೇವೆ, ಪ್ರತಿಯೊಂದು ಅದ್ರ ಕೋಟಿಗಟ್ಟಲೆ ಜನರು ಯೂಸ್ ಮಾಡ್ತಾರೆ. ಅವರಿಗೆ ಸರ್ವರ್ ಸಮಸ್ಯೆ ಆಗುದಿಲ್ಲ. ಗೌರ್ಮೆಂಟ್ ಇದು ಕೆಲಸಗಳು ಬಂದಾಗ ಯಾಕೆ ಸಮಸ್ಯೆ ಆಗುತ್ತೆ? ಸರ್ವರ್ ಸಮಸ್ಯೆ ಇಲ್ಲ, ನಿಜವಾಗಿ ಉಂಟಲ್ಲ. ಇಲ್ಲಿ ಬೇಕಾದ ವ್ಯವಸ್ಥೆ ಮಾಡ್ಬೋದು. ಅಲ್ಲಿ ನೋಡಿ 2 ಜನ ಕೂತ್ಕೊಂಡಿದ್ದಾರೆ, ಅವರು ಬೇಕಾದಾಗಿ ಇಲ್ಲಿ ನಿಲ್ಲಿಸ್ಬೋದು ಜನರಿಗೆ, ಅವರಿಗೆ ಟೋಕನ್ ಕೊಡ್ಬೋದು. ಇಷ್ಟು ಹೀಗೆ ಅವ್ರು ನಿಲ್ಬೇಕಂತ ಇಲ್ಲ. ನಾನೀಗ ಏಜ್ಡ್ ಪರ್ಸನ್, 70 ಇಯರ್ಸ್. ನಾನು ಸೊಂಟ ನೋವು ಸ್ಟಾರ್ಟ್ ಆದರೂ ಕೂತ್ಕೊಳ್ತೇನೆ, ಪುನಃ ಬರ್ತೇನೆ, ಗೊತ್ತಾಯ್ತಲ್ಲ. ಅವ್ರು ಬೇಕಾದಾಗಿ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತದೆ. ಅವ್ರಿಗೆ ತಲೆ ಇಲ್ವಾ? ತಲೆ ಇದೆ. ಎಷ್ಟು ವರ್ಷದಿಂದ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ನಾನು ನೋಡ್ತೇನೆ, ಒಂದು 15 ವರ್ಷದಿಂದ ಬರ್ತಾ ಇದ್ದೇನೆ. ಅವರ ಅದೇ ಸ್ಟಾಪ್ ಇದ್ದಾರೆ. ಅವ್ರು ಬೇಕಾದ ವ್ಯವಸ್ಥೆ ಮಾಡಿ ಕೊಡ್ಬೋದು, ಯಾರು ಮಾಡೋದಿಲ್ಲ. ಈಗ ಮೇಲಿಂದ ಯಾರು ಬಂದರು, ನಿಮ್ಮ ಟಿ ವಿ ಇದು ನೋಡಬೇಕಾದ್ರೆ ಬಂದರು, ಹೀಗೆ ಅಲ್ಲಿ ಆ ಕಡೆ ನಿಲ್ಲಿ ಈ ಕಡೆ ನಿಲ್ಲಿ ಅಷ್ಟೇ ಹೇಳಿದ್ರು ವಿನ ಬೇಕಾದ ವ್ಯವಸ್ಥೆ ಮಾಡೋದಿಲ್ಲ. ವ್ಯವಸ್ಥೆ ಮಾಡಲಿಕ್ಕೆ ಮನುಷ್ಯರಿಗೆ ತಲೆ ಉಂಟು, ಅದನ್ನು ಯೂಸ್ ಮಾಡಬೇಕು. ಯೂಸ್ ಮಾಡೋದಿಲ್ಲ ಇವರು ಅಷ್ಟೇ. ಮೇಡಮ್, ನಿಮ್ಗೆ ಯಾವ ರೀತಿಯ ಸಮಸ್ಯೆ? ಯಾಕಂದ್ರೆ ನೀವು ಎಷ್ಟು ದಿನಗಳಿಂದ ಏನ್ ಗೊತ್ತಾ, ಬ್ರೋಕರ್ಗೆಲ್ಲ ಮಾಡಿದ್ರೆ ಒಳಗಿಂದ ಹಣ ಕೊಟ್ಟು ಮಾಡಿದ್ರೆ ಬೇಗ ಆಗ್ತದೆ. ಅದಕ್ಕೆ ನಾವು ಅವರಿಗೆ ಬೇಡ, ನಾವೇ ನಿಂತು ಒಂದು ಮಾಡುವಂತ. ನಾವು ಅವರಿಗೆ ಸಹ ಈಗ ಹೇಗೂ ಸೈನ್ ಮಾಡಿ ಕೊಡ್ತಾರಂತ ನಮ್ಗೆ ಗೊತ್ತಿಲ್ಲ. ನಾವೆಲ್ಲ ಲೈನಲ್ಲಿ ನಿಂತು ಮಾಡಿದ್ರೆ ಸಹ ಇದೇ ಪ್ರಾಬ್ಲಮ್. ಒಂದು ಖಾಲಿ ಕಂಪ್ಯೂಟರ್ ಇಟ್ಟು ಇವರು ಇಷ್ಟು ಜನ ಅಲ್ಲಿ 2-3 ನೋಡಿ ಖಾಲಿ ಉಂಟು. ಅವರಿಗೆ ಸಹ ಕೆಲಸ ಕೊಡ್ಬಹುದಲ್ಲ. ಅವರಿಗೆ ಸಹ ಒಬ್ಬರೇ ಎಷ್ಟಂತ ಹ್ಯಾಂಡ್ ಮಾಡ್ಲಿಕ್ಕೆ ಕೊಡ್ಲಿ, ಅವರಿಗೆ ಸಹ ಒಂದೊಂದು ಕೆಲಸ ಕೊಡ್ಲಿ. ಈಗ ಅವರು ಸುಮ್ಮನೆ ಕೂತಿದ್ದಾರೆ, ನೀವು ಸಹ ಮಾಡಿ ಒಂದು ಅವರಿಗೆ ಲಿಂಕ್ ಅನ್ನು ಪಾಸ್ ಮಾಡಿ ಅವರಿಗೆ ಇದು ಮಾಡ್ಲಿಕ್ಕೆ ಆಗುದಿಲ್ವಾ? ಯಾಕೆ ಇವರೆಲ್ಲ ಉದ್ದ ತನಕ 1-2-3 ದಿವಸದಿಂದ ಹೀಗೇನೆ ಮಾಡ್ತಾರೆ. ಟೋಕನ್ ಕೊಟ್ರೆ ಪುನಃ ನಾಳೆ ಬನ್ನಿ, ಅದು 1 ದಿವಸ ಹೆಚ್ಚು ಕಡಿಮೆ ಆದ್ರೆ ಪುನಃ ಸ್ಟಾರ್ಟ್ನಿಂದ ನಿಲ್ಲಿ, ಹಾಗೆಲ್ಲ. ಮೇಡಮ್, ಸರ್ವರ್ ಸಮಸ್ಯೆ ನಿಮ್ಗೂ ಆಗಿದೆಯಾ? ಯಾವ ರೀತಿಯ ತೊಂದರೆ ಆಗ್ತಾ ಇದೆ ನಿಮ್ಗೆ? ಅಲ್ಲ, ತೊಂದರೆ ಆಗಿಲ್ಲ ಸರ್. ಬಂದು ಹಿಂದೆ ಹೋಗ್ತೇವೆ. 1-2 ಸಿಬ್ಬಂದಿಗಳನ್ನು ಜಾಸ್ತಿ ಹಾಕ್ಬೋದಲ್ಲ ಈ ಹೊತ್ತಿನಲ್ಲಿ. ಇಷ್ಟು ಜನ ಇರ್ಬೇಕಾದ್ರೆ ಅದೆಷ್ಟು ಕಷ್ಟಪಟ್ಟು ಎಲ್ಲವನ್ನು ಡೀಟೇಲ್ಸ್ ಎಲ್ಲ ರೆಡಿ ಮಾಡಿ ಬಂದು ಸಹ ಇಲ್ಲಿ 3 ದಿನದಿಂದ ಬಂದು ಹಿಂದೆ ಹೋಗ್ತಾ ಇದ್ದೇವೆ. ನಮ್ಗೆ ಕೊಡ್ಲಿಕ್ಕೆ ಆಗುದಿಲ್ಲ ಎಂತ ಸಹ. ಯಾಕೆ ಈಗ ಇಷ್ಟು ರಶ್ ಉಂಟು ಯಾಕೆ ಅಂತ ಕೇಳುದು. ಅದು ಮೊದಲಿನಾಗ ಒಂದೇ ಇದೆ ನೋಡಿ, ಆಧಾರ್ ಕಾರ್ಡ್ ಬೇಕು, ರೇಷನ್ ಕಾರ್ಡ್ ಬೇಕು, ವೋಟರ್ ಐಡಿ ನೋಡಿ, ಎಲ್ಲದರಲ್ಲಿ ಸಹ ಸೇಮ್ ಒಂದೇ ಅಡ್ರೆಸ್ ತಾನೆ. ಯಾಕೆ ಇದೆಲ್ಲ ಇವರಿಗೆ ಯಾಕೆ ಬೇಕು? ಒಂದು ಆಧಾರ್ ಕಾರ್ಡ್ ಇದ್ರೆ ಸಾಕಾಗುದಿಲ್ವಾ? ಎಲ್ಲದ್ರಲ್ಲಿ ಸಹ ಸೇಮ್ ಅಡ್ರೆಸ್, ಪುನಃ ಯಾಕೆ ಎಲ್ಲ ಸಹ ಬೇಕು ಅವರಿಗೆ? ಮತ್ತೆ ಯಾವಾಗ್ಲೂ ಸರ್ವರ್ ಸಮಸ್ಯೆ ಇದ್ದೇ ಇರ್ತದೆ ಇಲ್ಲಿ. ಸರ್ವರ್ ಸಮಸ್ಯೆ ಇದ್ದೇ ಇರ್ತದೆ. ಕಂಪ್ಯೂಟರ್ ಅಲ್ಲಿ ಸರಿಯಾಗಿ ಕೆಲಸ ಆಗುದಿಲ್ಲ, ನಾಳೆ ಬನ್ನಿ ಅನ್ನೋದು. ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸರ್. ಅದು ಜನರ ಇದು ನೋಡಿ, ಜನಗಳನ್ನು ಕಂಟ್ರೋಲ್ ಮಾಡುವವರಿಲ್ಲ ಯಾರು. ಎಲ್ಲ ಬಂದು ಈಡಲ್ಲಿ ಸೇರ್ತಾರೆ. ನಾವೀಗ 10 ಗಂಟೆಗೆ ಬಂದು ನಿಂತಿದ್ದೇವೆ. ನಾವು ಇಲ್ಲೇ ಇದ್ದೇವೆ, ಇನ್ನು ಸಹ ಇಲ್ಲೇ ಇದ್ದೇವೆ. ಅಲ್ಲಿಗೆ ಹೋಗಿ ಹೇಳುವಾಗ ಹೇಳ್ತಾರೆ, ನೀವು ಹಿಂದೆಯಿಂದ ಬನ್ನಿ ಅಂತ. ನಾವು ಹಿಂದೆ ನಮ್ಗೆ ಆ ಗಂಡಸರ ಮಧ್ಯೆ ನಮ್ಗೆ ದೂಡ್ಲಿಕ್ಕೆ ನಿಂತ್ಲಿಕ್ಕೆ ಆಗ್ತದಾ? ಆಗ್ಲಿಕ್ಕೆ ಸಹ. ಇದಿಷ್ಟು ಇಲ್ಲಿಯ ಜನರ ಮಾತು, ಆರೋಪಗಳು ನೋಡ್ತಾ ಇದ್ದೀರಿ. ಯಾವ ರೀತಿ ಅಂದ್ರೆ
ಆಡಳಿತ ಸುಧಾರಣೆ ಅಂತ ಜಾರಿಗೆ ತಂದ್ರು, ಈ ಗವರ್ನೆನ್ಸ್ ಜಾರಿಗೆ ತಂದ್ರು. ಕಂಪ್ಯೂಟರ್ ಅಲ್ಲಿ ಪ್ರತಿಯೊಂದನ್ನ ಇದು ತೆಗಿಲಿಕ್ಕೆ, ಕಾಪಿ ತೆಗಿಲಿಕ್ಕೆ ಎಲ್ಲ ಆಗ್ತದೆ. ಆದ್ರೆ ಕಂಪ್ಯೂಟರ್ ಒಂದೇ ಇಟ್ಕೊಂಡು ಸಿಬ್ಬಂದಿಗಳ ಕೊರತೆ, ಒಂದ್ ಕಡೆಯಿಂದ ಸರ್ವರ್ ಸಮಸ್ಯೆ. ಒಂದು ಜನರು ಹೇಳ್ತಾ ಇರುವಂಥದ್ದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪ್ರತಿಯೊಂದರ ಈ ಏನು ಸರ್ವರ್ ಇದೆ ಅದು ಎಲ್ಲವೂ ಕರೆಕ್ಟಾಗಿ ಕೆಲಸ ಮಾಡುತ್ತೆ. ಕೋಟ್ಯಾಂತರ ಜನ ಅದನ್ನು ಯೂಸ್ ಮಾಡ್ತಾರೆ. ಅದೇ ಕರ್ನಾಟಕ ಗೌರ್ಮೆಂಟ್ ಇದು ಯಾವುದೇ ಕೆಲಸ ಶುರು ಮಾಡ್ಬೇಕಂತ ಹೇಳಿದ್ರೆ ಈ ಒಂದು ಸರ್ವರ್ ಯಾವಾಗ ಸಮಸ್ಯೆ ಆಗ್ತದೆ ಅನ್ನೋದು. ಈ ಆಡಳಿತ ಸುಧಾರಣೆಯ ಇಲಾಖೆ ಮುಖ್ಯಮಂತ್ರಿಯವರ ಕೈಯಲ್ಲಿದೆ, ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿ. ಇದಕ್ಕೊಂದು ಈ ಎಲ್ಲ ಸಮಸ್ಯೆಗೆ ಪರಿಹಾರ ಮುಖ್ಯಮಂತ್ರಿಗಳು ಕೊಂಡ್ಕೊಳ್ಬೇಕಾಗಿದೆ. ಹಾಗೆಯೇ ಹರ್ಷ ಗುಪ್ತಾ ಇದರ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಆಗಿದೆ, ಅವರು ಕೂಡ ಇದಕ್ಕೆ ಗಮನ ಕೊಟ್ಟು ಈ ಒಂದು ಸಮಸ್ಯೆಯನ್ನ ಸುಧಾರಿಸಬೇಕು ಮತ್ತು ಈ ಸಮಸ್ಯೆ ಬಗೆಹರಿಸಬೇಕು ಅನ್ನೋ ಜನರ ಒತ್ತಾಯ ಆಗಿದೆ. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಫಸ್ಟ್, ಮಂಗಳೂರು.